ಹಾಯ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮಹಾದೇವನ್ಗೆ ಅತ್ಯುತ್ತಮ ರೈತ ಪ್ರಶಸ್ತಿ ಬಂದಿರುತ್ತೆ. ಅದಕ್ಕೆ ಕಾವ್ಯನ ತುಂಬಾ ಫೋರ್ಸ್ ಮಾಡಿ ಕರೆದಿರ್ತಾನೆ. ಕಾವ್ಯ ಬರಲ್ಲ ಅಂತ ಹೇಳ್ಬಿಟ್ಟು ಕದ್ದು ಮುಚ್ಚಿ ಮಹಾದೇವನ್ನ ನೋಡ್ಲೇಬೇಕು ಅಂತ ಹೇಳ್ಬಿಟ್ಟು ಬಂದಿರ್ತಾರೆ. ಆಗ ಪಾಪ ಮಹಾದೇವ ಪ್ರತಿ ಮಾತಲ್ಲೂ ಕೂಡ ಕಾವ್ಯನ ತುಂಬಾ ನೆನ್ಸ್ಕೊತಿರ್ತಾನೆ. ಈ ಅವಾರ್ಡ್ನ ನಾನು ಕಾವ್ಯಂಗೆ ಕೊಡೋಕೆ ಇಷ್ಟಪಡ್ತೀನಿ, ನನ್ನ ಹೆಂಡತಿಗೆ, ಅವಳೊಂಥರ ಅದೃಷ್ಟ ದೇವತೆ, ನಾನು ಅವಳಿಗೆ ಕೊಡೋಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆಗ ಪ್ರೇಮ ಹಾಗೆ ಹಿಂದೆ ತಿರುಗಿ ಮಾತಾಡ್ಬೇಕಾದ್ರೆ ಕಾವ್ಯನ ನೋಡ್ತಾಳೆ. ಅಯ್ಯೋ, ಅದು ಕಾವ್ಯ ಅಲ್ವಾ? ಹ್ಞೂ ಹೌದು, ಕಾವ್ಯನೇ ಬಂದಿರೋದು. ಯಾಕೆ ಅವಳು ನೋಡಿದ್ರು ಬರ್ತಾನೆ ಇಲ್ವಲ್ಲ, ಅಲ್ಲೇ ನಿಂತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ನೋಡ್ತಿರ್ತಾಳೆ. ಪ್ರೇಮ ನೋಡ್ತಾಳೆ ಅಂತ ಹೇಳ್ಬಿಟ್ಟು ಕಾವ್ಯ ಹಾಗೆ ಮುಖ ಮುಚ್ಕೊಂಡು ಹಾಗೆ ಹೋಗ್ತಾನೆ. ಹೇ ಕಾವ್ಯ, ನಿಂತ್ಕೋ, ಯಾಕೆ ಓಡೋಗ್ತಿದ್ಯಾ ಅಂತ ಹೇಳ್ತಾರೆ. ಹೇ ಬಿಡಕ್ಕ, ನಾನು ಹೋಗಬೇಕು ಅಂತ ಹೇಳ್ತೀನಿ. ಇವಾಗ ಹೇಗಿದ್ಯಾ, ಹುಷಾರಾಗಿದ್ಯಾ? ಹೌದಕ್ಕ, ಹುಷಾರಾಗಿದ್ದೀನಿ ಬಿಡು, ನಾನು ಹೋಗಬೇಕು ಅಂತ ಹೇಳ್ತಾರೆ. ಕಾವ್ಯ, ಮಹಾದೇವ್ ಅವರು ನೀನು ಎಷ್ಟು ಮಿಸ್ ಮಾಡ್ಕೋತಿದ್ದಾರೆ ಗೊತ್ತಾ, ಬಾ ಕಾವ್ಯ ಅಂತ ಹೇಳ್ತಾರೆ. ಇಲ್ಲ ಅಕ್ಕ, ನಾನು ಬರಲ್ಲ, ನಾನು ಬಂದರೆ ಸರಿ ಹೋಗಲ್ಲ ಅಂತ ಹೇಳ್ತಾರೆ. ಅಯ್ಯೋ ದೇವ್ರೆ, ಅವ್ನು ನಿನ್ನ ಗಂಡ ಕಣೆ, ನೀನು ಬರದೇ ಇದ್ರೆ ಹೆಂಗೆ ಹೇಳು? ಅವ್ನು ನಿನ್ನ ಸಾಧನೆನ ನೋಡ್ಬೇಕಲ್ವಾ? ಈಗ ನೀನು ಬಂದರೆ ಸರಿ ಹೋಯ್ತು, ಇಲ್ಲ ಅಂದರೆ ಅಷ್ಟೇ ಆಮೇಲೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಅವ್ರ ತಂದೆನೂ ಕೂಡ ಬರ್ತಾರೆ. ಕಾವ್ಯ, ಯಾಕಮ್ಮ ಇಲ್ಲಿ ನಿಂತಿದ್ಯಾ? ಹುಷಾರಿಲ್ಲ ಅಂದ್ರಂತೆ, ಇವಾಗ ಹೇಗಿದ್ಯಾ, ಚೆನ್ನಾಗಿದ್ಯಾ? ಏನು ಗಂಡನ ಏಳ್ಗೆ ನೋಡಬೇಕು ಅಂತ ತಡ್ಕೊಂಡಿರೋಕ್ಕಾಗಲಿಲ್ವಾ? ಮಲಗಿದ್ರು ಕೂಡ ಎದ್ದು ಬಂದ್ಯಾ? ಹೌದು ಕಣಮ್ಮ, ತುಂಬ ನೀನು ಒಂಥರ ಅದೃಷ್ಟ ಕಣಮ್ಮ. ಮಹಾದೇವಂಗೆ ನಿಜವಾಗ್ಲೂ ಅವ್ನ ಸಾಧನೆ ನೋಡೋಕ್ಕೆ ಎಷ್ಟು ಜನ ಬಂದಿದ್ರೆ ಅದರಲ್ಲಿ ನೀನು ಬಂದಿಲ್ಲ ಅಂತ ಅಂದರೆ ಏನು ಹೇಳಿ? ಏನಮ್ಮ ನೀನು? ಅಪ್ಪ ಅದು ಹಾಗಲ್ಲ ಹೀಗಲ್ಲ, ಬಾಮ್ಮ ಅಂತ ಹೇಳ್ತಾರೆ. ಆಗ ರಾಮ್ ಕೂಡ ಬಂದು, ಕಾವ್ಯ ಅವರೇ ಬನ್ನಿ, ಅಣ್ಣ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಿದ್ದೇನೆ, ನೀವಿದ್ದರೆ ಅವ್ನಿಗೆ ಇನ್ನೂ ಖುಷಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಹೂನಮ್ಮ, ಎಲ್ಲರೂ ಕೂಡ ಹಿಂಸೆ ಮಾಡ್ತಾರೆ, ಬಾ ಕಾವ್ಯ ಅಂತ ಹೇಳ್ಬಿಟ್ಟು ಕಾವ್ಯನ ಒಪ್ಪಿಸಿ ಅವ್ರ ತಂದೆ ಕೈ ಇಟ್ಕೊಂಡು ಕರ್ಕೊಂಡೋದ್ರೆ. ಅದು ಅಪ್ಪ, ನಾನು ಇಲ್ಲ, ಏನೂ ಇಲ್ಲ, ಬಾಮ್ಮ, ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಮಹಾದೇವ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಮಹಾದೇವ ಹಂಪಡಿಗೆ ಒಂದು ಸ್ಟೇಜ್ ಮೇಲೆ ಮಾತಾಡ್ತಿರ್ತಾರೆ. ಇದು ಪ್ರಶಸ್ತಿನ ನಮ್ಮ ಅಮ್ಮನ ಕೈಲಿ ತೊಗೊಂಡಿದ್ದು, ನಂಗೆ ಇನ್ನೂ ದುಪ್ಪಟ್ಟು ಖುಷಿಯಾಗಿದೆ ಅಂತ ಮಾತಾಡ್ತಿರ್ತಾರೆ, ಕ್ಲಾಪ್ಸ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಮಹಾದೇವ ನೋಡು ಯಾರು ಬಂದಿದ್ದಾರೆ ಅಂತ ಹೇಳ್ತಾರೆ. ಆಗ ಒಂದು ಕ್ಷಣ ಫುಲ್ ಶಾಕ್ ಆಗುತ್ತೆ. ಅರೇ, ಕಾವ್ಯ ಬಂದಿದ್ದಾಳೆ ಅಂತ ಅನ್ಕೋತಾನೆ. ಭರತ್ಗಂತೂ ಇನ್ನೂ ಫುಲ್ ಶಾಕ್ ಆಗುತ್ತೆ. ಬರಲ್ಲ ಅಂತ ಹೇಳಿದ್ಲಲ್ಲ, ಸಡನ್ನಾಗಿ ಬಂದ್ಲಲ್ಲ ಅಂತ ಹೇಳ್ಬಿಟ್ಟು ಮಹಾದೇವನ್ಗೆ ಏನು ಮಾತು ಕೂಡ ಹೊಡ್ತಾ ಇರಲ್ಲ ಅವಳ ಬಗ್ಗೆ ಮಾತಾಡೋಕ್ಕೆ. ಇನ್ನೊಂದು ಕಡೆ ಭರತಂತೂ ತಿಕ್ಕ ಹುರ್ಕಾತಾ ಇರ್ತಾನೆ ಸಖತ್ತಾಗಿ. ಏನಿದು ಬಂದೇ ಬಿಟ್ಲಲ್ಲ ಅಂದ್ಕೊಂಡಂಗೆ ಅಂತ. ಕಲ್ಯಾಣಿನೂ ಕೂಡ, ನೋಡು ಮಹಾದೇವ, ನೀನು ಇಷ್ಟಪಟ್ಟಂಗೆ ಕಾವ್ಯ ಬಂದಿದ್ದಾರೆ, ನಾನು ಹೇಳ್ತಿದ್ನಲ್ಲ ನನ್ನ ಹೆಂಡ್ತಿ ಅಂತ, ಇವರೇ ನನ್ನ ಹೆಂಡ್ತಿ ಕಾವ್ಯ, ನನ್ನ ಅದೃಷ್ಟದ ದೇವತೆ, ಅವಳು ಬರಲ್ಲ, ಹುಷಾರಿಲ್ಲ ಅಂತ ಹೇಳಿದರು. ಆದರೂ ಕೂಡ ನನಗೋಸ್ಕರ, ನನ್ನ ಪ್ರೀತಿಗೋಸ್ಕರ ಇಲ್ಲಿ ಬಂದಿದ್ದಾರೆ. ನೋಡಿ, ಇಲ್ಲಿ ನಿಂತಿದ್ರಲ್ಲ, ಇವರೇ ನನ್ನ ಹೆಂಡ್ತಿ ಕಾವ್ಯ, ನನ್ನ ಅದೃಷ್ಟದ ದೇವತೆ ಅಂತ ಹೇಳಿ ಜೋರಾಗಿ ಹೇಳ್ತಾನೆ. ಆಗ ಎಲ್ಲರೂ ಕೂಡ ಕ್ಲಾಪ್ಸ್ ಮಾಡ್ತಾರೆ. ಇವಳು ನಿಜವಾಗ್ಲೂ ನನ್ನ ಪ್ರೀತಿಸ್ತಿರೋದಕ್ಕೆ ಅಲ್ವಾ ಅಲ್ಲಿಂದ ಓಡೋಡಿ ಬಂದಿದ್ದು ಅಂತ ಹೇಳ್ತಾರೆ. ಏನು ಪ್ರೀತಿಸ್ತಾ ಇದ್ದೀರಾ, ಅದಕ್ಕೋಸ್ಕರ ಬಂದಿದ್ದಾಳೆ ಅಂತ ಜೋರಾಗಿ ಎಲ್ಲರೂ ಕೂಡ ಕ್ಲಾಪ್ಸ್ ಹಾಕ್ಕೊಂಡು ಜೋರಾಗಿ ಮಾತಾಡ್ತಾರೆ. ನಮ್ಮಿಬ್ಬರು ಜೋಡಿ ನಿಜವಾಗ್ಲೂ ಒಂಥರ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ಬೋದು. ಇವಳಿಗೊಂಥರ ನನ್ನೊಂಥರ ಅದೃಷ್ಟ ದೇವತೆ ನನ್ನ ಹೆಂಡ್ತಿ ಕಾವ್ಯ ಅಂತ ಹೇಳ್ತಾರೆ. ಅವಳು ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ತಾನೇ ಬಂದಿರೋದು ಅಂತ ಹೇಳ್ಬಿಟ್ಟು ಜನಗಳ ಹತ್ರ ಜೋರಾಗಿ ಕೂಗಾಡ್ತಿದ್ದಾರೆ. ಹೌದು, ನಿನ್ನ ಮೇಲೆ ಅವಳಿಗೆ ಅತಿ ಹೆಚ್ಚಾಗಿ ಪ್ರೀತಿ ಇದೆ ಮಹಾದೇವ ಅಂತ ಎಲ್ಲರೂ ಕೂಡ ಜೋರಾಗಿ ಹೇಳ್ತಾ ಇರ್ತಾರೆ. ಕಾವ್ಯ ಅಂತ ಹೇಳ್ಬಿಟ್ಟು ಬಂದು ಎತ್ಕೊಂಡು ಜೋರಾಗಿ ತಿರುಗಿಸ್ತಾ ಇರ್ತಾಳೆ. ಕಾವ್ಯ, ನೀನು ಬಂದಿದ್ದಂತೂ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ನನ್ನ ಪಿರಾಣನೇ ಹೋದ್ರೂ ಸರಿ ಪರವಾಗಿಲ್ಲ, ಅಷ್ಟು ಖುಷಿ ಆಗ್ತಿದೆ ಅಂತ ಹೇಳ್ತಾರೆ ಮಹಾದೇವ. ಅವನ್ನ ಎತ್ಕೊಂಡು ಜೋರಾಗಿ ಸುತ್ತ ತಿರುಗಿಸಿದ್ರೆ. ಅಯ್ಯೋ ಮಹಾದೇವ ಬಿಡು, ಎಲ್ಲ ನೋಡ್ತಿದ್ದಾರೆ, ಯಾರಾದರೂ ನೋಡಲಿ ಬಿಡಮ್ಮೆ, ನಾನು ನನ್ನ ಹೆಂಡ್ತಿನ ಇಟ್ಕೊಂಡಿದ್ದೀನಿ, ನನ್ನ ಖುಷಿಗೆ ಯಾರು ತಾನೇ ಕಟ್ಟಾಗ್ತಾರೆ ಅಂತ ಹೇಳ್ತಾರೆ. ಬಾ, ನೀನು ಇಲ್ಲಿ ನಿಂತ್ಕೊಳ್ಳೋಂಗಿಲ್ಲ ಕಾವ್ಯ, ಬಾ ಸ್ಟೇಜ್ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ನಿಜವಾಗ್ಲೂ ಇವಳು ಒಂಥರ ನನ್ನ ಪಾಲಿಗೆ ಅದೃಷ್ಟದ ದೇವತೆ ಇದ್ದಂಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಜೈಕಾರ ಕೂಗ್ತಾ ಇರ್ತಾರೆ. ಮಹಾದೇವನಿಗೆ ಜೈ ಜೈ ಅಂತ. ಇನ್ನೊಂದು ಕಡೆ ಭರತನಿಗೆ ಫುಲ್ಲು ಉರಿ ಆಗ್ತಿರುತ್ತೆ. ಇವಳು ಬಂದಮೇಲೇ ನನ್ನ ಪಾಲಿಗೆ ಎಲ್ಲ ಅದೃಷ್ಟ ಬಂದಿದ್ದು ಅಂತ ಹೇಳ್ತಿರ್ತಾರೆ. ಆಗ ಕಲ್ಯಾಣಿ, ನಿಮ್ಮಿಬ್ಬರು ಜೋಡಿ ಯಾವಾಗಲೂ ಹೀಗೆ ಇರಲಪ್ಪ, ದೃಷ್ಟಿ ತಾಗ್ದಿರಲಿ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಮಹೇಶ್ವರಿ ಮತ್ತು ಕಿಟ್ಟಿ ಇಬ್ಬರು ಕೂಡ ಬರ್ತಾರೆ. ಏನು ಎಲ್ಲ ನಿಂತೋಯ್ತನೋ, ಮುಗ್ದೋಯ್ತಾ ನೋಡೋ ಫಂಕ್ಷನು ಅಂತ ಹೇಳ್ತಿರ್ತಾರೆ. ಹ್ಞೂ ಅಕ್ಕ, ಎಲ್ಲ ಕೆಳಗೆ ಇಳ್ತಿದ್ದಾರೆ, ಆಗಲೇ ಮುಗ್ದೋಗಿದೆ ಅಂತ ಅನಿಸುತ್ತೆ. ಸದ್ಯ ಅವ್ನು ಹೊಲಿಗಿರ್ಕೊಂಡು ಮಾತಾಡೋದು ನಂಗೆ ನೋಡೋಕ್ಕಾಗಲ್ಲ ಕಣೋ ಮಹಾದೇವ ಅಂತ ಹೇಳ್ಬಿಟ್ಟು, ಬನ್ನಿ ಎಲ್ಲರೂ ಗ್ರೌಂಡ್ಗೆ ಅಂತ ಬರ್ತಾರೆ. ಆಗ ಮಹೇಶ್ವರಿ ಕೂಡ ಬರ್ತಾರೆ. ಅಯ್ಯೋ ಅಕ್ಕ, ಲೇಟಾಗೋಯ್ತು ಕಣಕ್ಕ ಬರೋದು, ಪೂರ್ವಿನ ತೋರಿಸಿ, ಪರವಾಗಿಲ್ಲ, ನೀನು ಕಾವ್ಯ ಇಬ್ಬರು ಬಂದ್ರಲ್ಲ, ನಂಗೆ ಅದೇ ಖುಷಿ ಬಿಡಿ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಅಲ್ಲೇ ಗ್ರೌಂಡಿಗೆ ಬಂದಿರ್ತಾರೆ. ಗ್ರೌಂಡಿಗೆ ಬಂದು ಆಗ ಎಲ್ಲರೂ ಹೇಳ್ತಿರ್ತಾರೆ, ಇಲ್ಲೊಂದು ಹಗ್ಗ ಜಗ್ಗಾಟದ ಆಟ ಇದೆ ಅಂತ ಹೇಳ್ಬಿಟ್ಟು ಆ್ಯಂಕರಿಂಗ್ ಹೇಳ್ತಿರ್ತಾರೆ. ಒಂದು ಕಡೆ ಯಾರು
ಫಾಸ್ಟಾಗಿ ಹೇಳ್ತಾರೆ ಅವ್ರಿಗೆ ಬಹುಮಾನ ಅಂತ ಹೇಳ್ತಾರೆ. ಯಾರ್ಯಾರು ಜೋಡಿಗಳು ಭಾಗವಹಿಸಬೇಕು ಅವರೆಲ್ಲರೂ ಬನ್ನಿ ಅಂತ ಕೇಳ್ತಾರೆ. ಆಗ ಶ್ರೀಧರ್ ಹೇ ಮಹೇಶ್ವರಿ ಬಾರಿ ಹೋಗೋಣ ಹೆಸರು ಕೊಡೋಣ. ರೀ ಸುಮ್ಮನಿರ್ರಿ ನಾವೇನು ಚಿಕ್ಕ ಮಕ್ಕಳ ಹೆಸರು ಕೊಡೋಕ್ಕೆ. ಅಯ್ಯೋ ದೇವ ಚಿಕ್ಕ ಮಕ್ಕಳಿದ್ರೂ ಎಲ್ಲ ಅವ್ರ ಗಂಡ ಹೆಂಡ್ತಿ ಹೆಸರು ಕೊಡ್ತಾ ಇದ್ದಾರೆ, ನಾನಿಂದನು ಕೊಡಬೇಡೇ ನನ್ನ ಕೈಲಾಗಲ್ಲಪ್ಪ ಅಂತ ಹೇಳ್ತಾನೆ. ಆಗ ಮಹಾದೇವ ಕಾವ್ಯನ ಹೋಗ್ತಾನೆ, ಕಾವ್ಯ ಬಾ, ಹೇ ಹೋಗು ನನ್ನ ಕೈಲಾಗಲ್ಲ, ನಾನು ಆಟಾಡಲ್ಲ, ಹೇ ಬಾ ಕಾವ್ಯ ಅಂತ ಹೇಳ್ಬಿಟ್ಟು ಕೈ ಹಿಡಿದು ಕರ್ಕೊಂಡು ಬರ್ತಾನೆ. ಇನ್ನೊಂದು ಕಡೆಯಿಂದ ರಾಮ್ ಮತ್ತು ಪ್ರೇಮ ಮತ್ತು ಶಾರದಾ ಮತ್ತು ಲಕ್ಷ್ಮೀ ಇಬ್ಬರು ಕೂಡ ಬರ್ತಾರೆ. ಹೌದು, ಈಗ 4 ಜೋಡಿಗೆ ಸ್ಪರ್ಧೆ ಏರ್ಪಡ್ತಿದೆ ಅಂತ ಹೇಳ್ಬಿಟ್ಟು ಹಗ್ಗನ ಇಟ್ಕೋತಾರೆ. ಈಗ ರೆಡಿ ಸ್ಟಾರ್ಟ್ ಆಗುತ್ತೆ, ನಿಮಗೆ ರೂಲ್ಸ್ ಗೊತ್ತಲ್ಲ ಅಂತ ಹೇಳ್ಬಿಟ್ಟು ಆ್ಯಂಕರಿಂಗ್ ಹೇಳ್ತಾ ಇರ್ತಾರೆ. ಯಾರ ಕಡೆ ಯಾರು ಫಾಸ್ಟಾಗಿ ಇಡ್ತಾರೆ ಅವರು ಗೆದ್ದರು ಅಂತ ಹೇಳ್ತಾರೆ. ಆಗ ಇಬ್ಬರು ಕೂಡ 2 ಕಡೆ ಟೀಮು ಹಗ್ಗನ ಹೇಳ್ತಾ ಇರ್ತಾರೆ. ಆಗ ಬೇಗ ಫಾಸ್ಟಾಗಿ ಎಳಿರಿ ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ. ಆಗ ರಾಮ್, ಏ ಪ್ರೇಮ ಏನು ನೋಡ್ತಾ ಇದೆಯಾ, ಬೇಗ ಎಳಿ ಅಂತಾರೆ. ಮಹಾದೇವನು ಕೂಡ ಮಹಾದೇವ ಎಳಿ ಅಂತ ಇನ್ನೊಂದು ಕಡೆ ಹೇಳ್ತಿರ್ತಾನೆ. ಅಯ್ಯೋ ನನ್ನ ಗಂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ, ನನ್ನ ದೃಷ್ಟಿನೇ ತಕ್ಕಂಗಿದೆಯಲ್ಲಪ್ಪ ಅಂತ ಹೇಳ್ಬಿಟ್ಟು ರಾಮ್ಗೆ ಪ್ರೇಮ ಒಬ್ಬಳೇ ಮಾತಾಡ್ತಾ ಇರ್ತಾಳೆ. ಅದಕ್ಕೆ ನೀನಂದರೆ ಅಷ್ಟು ಇಷ್ಟ ಕಣೋ, ಹೇ ಪ್ರೇಮ ಏನು ನೋಡ್ತಿದ್ಯಾ, ಏನು ಮಕ್ಕ ನೋಡ್ತಿದ್ಯಾ, ಮಕ್ಕ ನೋಡೋದೇ ಇದ್ದಿದ್ದು, ಎಳಿಯೇ ಅಂತ ಹೇಳ್ತಾರೆ. ಹ್ಞೂ ಕಣೋ ಹೇಳ್ತಿದ್ದೀನಿ, ಇಲ್ಲ ನಾವು ಸೋತೋಗ್ಬಿಡ್ತೀವಿ, ಎಳಿಯೇ ಬೇಗ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾನೆ. ಇನ್ನೊಂದು ಕಡೆ ಅದನ್ನೆಲ್ಲ ಭರತ್ ನೋಡಿ ಹುರ್ಕೋತಾ ಇರ್ತಾನೆ. ಊರಿನ ಜನಗಳೆಲ್ಲ ಅವರು ನೋಡಿ ಕ್ಲ್ಯಾಪ್ ಹೊಡಿತಾ ಇರ್ತಾನೆ. ಮಹಾದೇವನು ಕೂಡ ಹಾಗೆಯೇ ನೋಡ್ಕೊಂಡು ನಿಂತಿರ್ತಾನೆ. ಶ್ರೀಧರು ಎಳಿಯೇ ಮಹೇಶ್ವರಿ ಎಳಿಯೇ ಅಂತ ಹೇಳ್ತಿರ್ತಾರೆ. ತುಂಬ ಚೆನ್ನಾಗಿದೆ, ಏನು ಮಕ್ಕ ನೋಡ್ತಿದ್ಯಾ, ಎಳಿಯೋ ಮಹಾದೇವ ಅಲ್ಲಿ ಅಂತ ಕಾವ್ಯನು ಕೂಡ ಹೇಳ್ತಾರೆ. ಹೌದಾ ಎಳಿಬೇಕಾ, ನೀನು ಹಾಗೇ ನೋಡ್ತಾ ನಿಂತ್ಕೊಂಬಿಡೋಣ, ನೋಡ್ಕೊಂಡು ನಿಂತ್ಕೊಂಡ್ರೆ ನಾವು ಸೋತೋಗ್ತೀವಿ ಕಣೋ, ಎಳಿಯೋ ಅಂತ ಹೇಳ್ತಾರೆ. ಪ್ರೇಮ ಎಳಿ ರಾಮ ಹೇಳಿ ಪ್ರೇಮ ಅಂತ ಇಬ್ಬರು ಕೂಡ ಹೇಳ್ತಿರ್ತಾರೆ. ಮಹೇಶ್ವರಿ ಎಳಿಯೇ ನಾವು ಸೋತೋಗ್ಬಿಡ್ತೀವಿ ಅಂತ ಹೇಳ್ತಾರೆ. ಏನು ನೋಡ್ತಿದ್ಯಾ ಮಹಾದೇವ ಅಲ್ಲಿ ಎಳಿಯೋ ಅಂತ, ಬೇಗ ಎಳಿರಿ ಅಂತ ಒಬ್ರಿಗೊಬ್ರು ಹಾಗೆ ಜುಗಡದವರು. ಮಹೇಶ್ವರಿ ಎಳಿ, ನೀನು ಬರೀ ಏನಿದ್ರು ನಿನ್ನ ಪೌರುಷ ಅಡುಗೆ ಮನೇಲೆ ಎಳಿಯ ನೀನು ಅಂತ ಹೇಳ್ತಾರೆ. ಮಹಾದೇವ ಎಳಿ ಮಹಾದೇವ ನಾವು ಸೋತೋಗ್ಬಿಡ್ತೀವಿ ಅಂತ ಕಾವ್ಯನಗೊಳ್ದೆ. ಹೌದಾ ಎಳ್ದೆ ಬಿಡ್ಲಾ ಅಂತ ಹೇಳ್ತಾರೆ. ಹಾಂ ಮತ್ತೆ ಹೇಳಿ, ಇಲ್ಲಾಂದರೆ ನಾವು ಸೋತೋಗ್ಬಿಡ್ತೀವಿ ಮಹಾದೇವ ಎಳಿಯೋ ಅಂತ ಹೇಳ್ತಿರ್ತಾರೆ. ಆಗ ಹ್ಯಾಂಕರಿಂಗ್ ಚೇರಪ್ ಮಾಡಿರ್ತಾರೆ. ರಾಮ್ ಸರ್ ಬೇಗ ಹೇಳಿರಿ ಮಹಾದೇವ್ ಅವರೇ, ಹೇಳಿರಿ ಬೇಗ ನಿಮ್ಮ ಶಕ್ತಿ ತೋರಿಸಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರಾಮ್ ಕೂಡ ಸಾಕಷ್ಟು ಪ್ರಯತ್ನ ಪಡ್ತಿರ್ತಾನೆ ಎಳಿಯೋದಕ್ಕೆ. ಆಗ ನೋಡಮ್ಮಿ ಮಹಾದೇವ ಹೇಳ್ತಾನೆ, ನೋಡು ನೀನು ಹೇಳೋದಚ್ಚ ನಾನು ಕೇಳೋದಚ್ಚ, ನೋಡೀಗ ಹೆಂಗೆ ಎಳಿತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಮಹಾದೇವ ತನ್ನ ಶಕ್ತಿನೆಲ್ಲ ಹಾಕಿ ಜೋರಾಗಿ ಎಳ್ದೇ ಬಿಡ್ತಾನೆ. ಹೇಳಿದ ತಕ್ಷಣ ಎಲ್ಲರೂ ಕೂಡ ಅವ್ರವ್ರ ಮೇಲೆ ಅವ್ರ ಹೆಂಡ್ತಿ ಮೇಲೆ ಬಿದ್ದು ಹೋಗೇ ಬಿಡ್ತಾರೆ. ಹಾಗೆ ಎಲ್ಲರೂ ಕೂಡ ಜೋರಾಗಿ ನಗಾಡ್ತಿರ್ತಾರೆ. ಅಯ್ಯಯ್ಯೋ ಬಿದ್ದೇ ಬಿಡ್ರಲ್ಲ ಅಷ್ಟು ಜೋರಾಗಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹಾಗೆ ನೋಡ್ತಾ ಅನಾಗ್ತಾ ಇರ್ತಾರೆ. ಹೇ ಪ್ರೇಮ ಅಂತ ರಾಮ್ ಅಂತ ಹೇಳ್ತಾರೆ, ಏನಿದು ಜೋರಾಗಿ ಬಿದ್ದ. ಇನ್ನೊಂದು ಕಡೆ ನೋಡಿದರೆ ಎಲ್ಲರೂ ಕೂಡ ಅವ್ರವ್ರ ಗಂಡದಿರೋ ಅವ್ರ ಹೆಂಡ್ತಿ ಮೇಲೆ ಅವ್ರ ಗಂಡು ಮೇಲೆ ಹಾಗೆ ಬಿದ್ದುಬಿಟ್ಟಿರ್ತಾರೆ. ಅಯ್ಯೋ ಪ್ರೇಮ ಹೇಟಾಯ್ತಾ ಬಾ ಅಂತ ಕಟ್ಕೋತಾರೆ. ಶ್ರೀಧರ್, ಅಯ್ಯೋ ಮಹೇಶ್ವರಿ ಎದ್ದೇಳೆ ಮೇಕೆ, ಯಾಕೆ ಬಿದ್ದೆ ಬಿಟ್ಟೆ, ನಾನಲ್ಲ ನೀವು ಬಿದ್ದಿರೋದು, ನಾನಲ್ಲ ಕಣೆ ನೀನೇ ಕಣೆ ಬಿದ್ದಿರೋದು, ಏನು ಇಷ್ಟೊಂದು ತೂಕ ಇದೆಯಾ, ಏನು ತಿಂತೀಯ ನೀನು ಅಂತ ಹೇಳ್ತಾರೆ. ಮಹಾದೇವನು ಕೂಡ ಕಾವ್ಯನ ಹಾಗೆ ನೋಡ್ಕೊಂಡು ಹಾಗೆ ಮಾಡ್ಬಿಟ್ರೆ. ಮಹಾದೇವ ಎದ್ದಳು ಮೇಲೆ ಅಂತ ಹೇಳ್ತಾರೆ. ಇಲ್ಲ ಕಾವ್ಯ, ನಿನ್ನನ್ನು ನನ್ನ ಕಣ್ಣು ತುಂಬ ತುಂಬ್ಕೊಳ್ಳೋವರೆಗೂ ನಾನು ಎದ್ದೇಳಲ್ಲ ಇಲ್ಲಿಂದ ಅಂತ ಹೇಳ್ತಾರೆ. ಮಹಾದೇವ ಎದ್ದೇಳು ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಆ ಭರತ್ ಅದನ್ನೆಲ್ಲ ನೋಡಿ ಹಾಗೆ ಹುಡ್ಕೋತಿರ್ತಾನೆ. ಹೌದು, ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯ ಅನ್ನೋದು ಈ ಕಣ್ಣಲ್ಲೇ ಗೊತ್ತಾಗ್ತಿದೆ ಕಾವ್ಯ ಅಂತ ಹೇಳ್ತಾರೆ. ಅಯ್ಯೋ ಎದ್ದೇಳು, ನಾನು ನನ್ನ ಹೆಂಡ್ತಿ ಮೇಲೆ ಇದ್ದರೆ ಯಾರು ನೋಡಿದರೆ ಏನು ಕಷ್ಟ, ಇಡೀ ಗ್ರೌಂಡೇ ನೋಡಿ ಬಿಡ್ಲು ಅಂತ ಹೇಳ್ಬಿಟ್ಟು ಎದ್ದೇಳ್ತಾರೆ. ಏನಾರು ಏಟಾಗಿದೆಯಾ ಕಾವ್ಯ, ಇಲ್ಲ ಏನು ಬೇಕು ಅಂತ ಬಿದ್ದೆಲ್ಲ, ಹೌದು ಬೇಕು ಅಂತ ಬಿದ್ದೆ, ಅಯ್ಯೋ ಇಲ್ಲೂ ಮೋಸ ಮಾಡ್ದ ನೀನು, ಏನಾದರೂ ಅನ್ಕೊಳಮ್ಮ ಕಾವ್ಯ ಆಯಿತಾ, ಬೇಕು ಅಂತಲೂ ಬಿದ್ದು ಅನ್ಕೋ, ಇಲ್ಲ ಸುಮ್ಮನೆ ಬಿದ್ದೇನೆ ಅಂದರು ಅಂತ ಅನ್ಕೋ ಆಯಿತಾ, ನನಗೇನು ಯೋಚನೆ ಇಲ್ಲ, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಹಾಗೆ ಎಲ್ಲರೂ ಕೂಡ ಮಾತಾಡ್ತಾರೆ. ಅಯ್ಯೋ ಮಹೇಶ್ವರಿ ಎದ್ದೇಳೆ ಅಂತ ಕೇಳ್ತಾರೆ. ಆಗ ಅಯ್ಯೋ ಅಪ್ಪ ಎಲ್ಲಿ ಅಂತ ಕೇಳ್ತಿರ್ತಾರೆ. ಆಗ ಅಯ್ಯೋ ಅವ್ರು ಇನ್ನೂ ಇಲ್ಲೇ ಇದ್ದಾರೆ ಅಂತ ಕೇಳ್ತಿರ್ತಾರೆ. ಅಣ್ಣ ಸಖತ್ತಾಗಿ ಹೇಳ್ದೆ ಕಣೋ, ನೀನಂತೂ ನಿನ್ನ ಶಕ್ತಿಯೆಲ್ಲ ಪ್ರದರ್ಶಿಸ್ಬಿಟ್ಟೆ. ಅಯ್ಯೋ ಚಿಕ್ಕಪ್ಪ ಎದ್ದೇಳಿ, ನಾವೇ ಗೆದ್ದಿರೋದು, ಅಯ್ಯೋ ಈ ಎದ್ದೇಳ್ತಿಲ್ಲ ಕಣೋ ಮಹೇಶ್ವರಿ ಅಂತ ಹೇಳ್ತಾರೆ. ನಾನಲ್ಲ ನೀವು ಬಿದ್ದಿರೋದು ಅಂತ ಹೇಳ್ತಾರೆ. ಆಯಿತು ಯಾರಾದರೂ ಅವರು ಎದ್ದೇಳಿ ಮೇಲೆ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲರೂ ಕೂಡ ಅವರು ನೋಡಿ ನಗ್ತಾ ನಿಂತಿರ್ತಾರೆ. ಅಯ್ಯೋ ನನ್ನ ಸೊಂಟ ಕಣಪ್ಪ, ಏನು ತಿಂತಾಳೋ ಏನು ಮಾರಾಯ, ಅದೇ ಬಿದ್ವಲ್ಲ ಅಲ್ಲಿ ಇಲ್ಲಿ ಪಾರ್ಟ್ಸ್ಗಳೆಲ್ಲ ಹೋಗಿದೆ ರೀ, ನಾನು ಬಿದ್ದಿದ್ದು ಅಂತ ಮಹೇಶ್ವರ್ ಜಗಳಕ್ಕೆ ಹೋಗ್ದೆ. ನೀವು ತಾನೇ ಬಿದ್ದಿದ್ದು, ನಾನಲ್ಲ ನೀನು ಬಿದ್ದಿದ್ದು ಅಂತ ಹೇಳ್ತಾರೆ. ಅಯ್ಯೋ ಸಾಕು ಸುಮ್ಮನಿರಿ ಜಗಳ ಆಯಿತಾ ಅಂತ ಹೇಳ್ತಾರೆ. ಆಗ ಶಾರ್ತಾ ಇದ್ದು, ಹೌದೌದು ಎಲ್ಲರೂ ಕೂಡ ಅಷ್ಟೇ ಅವ್ರವ್ರ ಗಂಡದ ಮೇಲೆ ಅವ್ರ ಹೆಂಡತಿ ಮೇಲೆ ಬಿದ್ದರು ಅಂತ ಹೇಳ್ತಾರೆ. ಆಗ ಪ್ರೇಮ ಇದ್ದಿದ್ದು, ರಾಮ್ ಏನು ನೀನು ಮಾತ್ರ ನನ್ನ ಮೇಲೆ ಯಾಕೋ ಬೀಳಿಲ್ಲ, ಏನೇ ಇದು ಹುಡುಗಾಟ ಮಾತಾಡ್ತಿದ್ಯಾ, ಏನಂತ ಮಾತಾಡ್ತಿದ್ಯಾ, ಇದೆಲ್ಲ ಮಾತಾ ಅಂತ ಹೇಳ್ಬಿಟ್ಟು ಹಾಗೆ ನಗಾಡ್ತಾರೆ. ಹೌದು ರಾಮ್ ನೀನು ನನ್ನ ಮೇಲೆ ಬೀಳಬೇಕಿತ್ತು ಅಂತ ಹೇಳಿ ಮಹೇಶ್ವರಿಗೆ ಫುಲ್ಲು ಕೋಪ ಬಂದಿರುತ್ತೆ. ಹೌದಾ ನಿಂಗೆ ಏನಾದರೂ ರಾಮ್ ಅಂತ ಕೂಗ್ತಾಳೆ, ಏನು ಕೈಯಲ್ಲಿ ಗಾಯ,
ಪರವಾಗಿಲ್ಲ ಬಿಡು, ಇದು ಸೋತರಿಗೆ ಇದು ಬಹುಮಾನ ಇದ್ದಂಗೆ ಅಂತ ಹೇಳ್ತಾರೆ. ಕೊಡಿಲಿ ನಿನ್ನ ಕೈಯ, ನಿನ್ಗೇನಾದರೂ ಏಟಾಗಿದೆಯಾ ಅಂತ ನೋಡ್ತಾ ಇರ್ತಾಳೆ. ಏನೇ ಇದು ಪ್ರೇಮ, ನಿನ್ನ ಕೈ ಒಂದು ಸ್ವಲ್ಪನೂ ಗಲೀಜೇ ಆಗಿಲ್ಲ, ಇವಾಗ ತಾನೇ ತೊಳೆದಂಗಿದೆ. ನೀನೇನು ಆಟ ಆಡ್ತಿದ್ದ, ಹಗ್ಗ ಎಳ್ದೋ ಏನು ಮಾಡ್ತಿದ್ದೆ ಅಂತ ಕೇಳ್ತಿರ್ತಾರೆ. ಆಗ ಅವರಮ್ಮ, ಅವಳೆಲ್ಲ ಆಟ ಆಡಿದ್ಲು, ಆಟ ಶುರುವಾದಾಗಿಂದ ಅವಳು ನಿನ್ನ ಮುಖನೇ ನೋಡ್ತಿದ್ಲು ಕಣಪ್ಪ. ಪ್ರೇಮ ನಿಜವಾಗ್ಲೂ? ರಾಮ್, ಒಳ್ಳೆ ತರಲೆ, ಒಳ್ಳೆ ಸವಾಸ ಆಯಿತು ಅಂತ ಹೇಳ್ತಿದ್ದೆ. ಆಗ ಮಹೇಶ್ವರಿ ಅದನ್ನು ಕೇಳಿಸ್ಕೊಂಡು ಹಾಗೆ ಕೋಪದಲ್ಲಿ ಅಂತ ಕೂತಿರ್ತಾರೆ. ಏನು ಪ್ರೇಮ ಇದು, ನಿನ್ನ ತರಲೆ ಇದು ಅಂತ ಹೇಳ್ತಾರೆ. ಆಯ್ತು ರಾಮ್, ನೀನು ನನ್ನ ಮೇಲೆ ಬೀಳಬೇಕಿತ್ತು ರಾಮ್ ಅಂತ ಪ್ರೇಮ ಹೇಳ್ತಾ ಇರ್ತಾಳೆ.